ತಮಿಳುನಾಡಿನಲ್ಲಿ ರೂಪಾಯಿಯ ಸಿಂಬಲನ್ನು ಬಳಸಬೇಕಾ ಬೇಡವಾ ಅನ್ನುವಂಥ ವಿವಾದ ಬಹಳ ಜೋರಾಗಿದೆ. ಡಿಎಂಕೆ ಸರ್ಕಾರ ಭಾರತೀಯ ರೂಪಾಯಿ ಚಿಹ್ನೆಯನ್ನು ಕೈಬಿಟ್ಟಿದ್ದು ತಮಿಳು ಲಿಪಿಯಲ್ಲಿದೆ. ನಾವು ಹೀಗೆ ಹಿಂದೆ ಕನ್ನಡದಲ್ಲಿ ರೂಪಾಯಿ ಅಂತ ಬರೀತಿದ್ವಿ, ಅದೇ ಸ್ವರೂಪದಲ್ಲಿ ತಮಿಳು ಲಿಪಿಯಲ್ಲಿದೆ. ರೂಪಾಯಿ ಲಾಂಛನವನ್ನು ಅಳವಡಿಸಿಕೊಂಡು ಕೇಂದ್ರದ ವಿರುದ್ಧ ಸಿಎಂ ಸ್ಟಾಲಿನ್ ತಿರುಗಿಬಿದ್ದಾರೆ. ಇದಕ್ಕೆ ಅವರು ಹೇಳ್ತಾ ಇರೋದು ದೇವನಾಗರಿ ಲಿಪಿಯಲ್ಲಿ ಆ ಅಕ್ಷರ ಇದೆ, ಆ ಚಿಹ್ನೆ ಇದೆ, ಹೀಗಾಗಿ ಅದನ್ನು ನಾವು ಬಳಸೋದಿಲ್ಲ ಅಂತ. ಭಾರತೀಯ ರೂಪಾಯಿ ಲೋಗೋವನ್ನು ತಮಿಳುನಾಡಿನಲ್ಲೇ ಕೊಟ್ಟಿರುವಂಥದ್ದು, ಅದು ಡಿಎಂಕೆಯ ಓರ್ವ ಶಾಸಕರ ಮಗನಿಗೆ ಕೊಟ್ಟಿರುವಂಥದ್ದು. ಇದು ತಮಿಳಿನ ಯುವ ಸಮೂಹಕ್ಕೆ ಸ್ಟಾಲಿನ್ ಅವಮಾನವನ್ನು ಮಾಡ್ತಾ ಇದ್ದಾರೆ ಈ ಮೂಲಕ ಅಂತೇಳಿ ಈಗ ಬಿಜೆಪಿಯವರು ತಿಳಿಸಿದ್ದಾರೆ. ತಮಿಳುನಾಡಿನ ಡಿಎಂಕೆ ಸರ್ಕಾರದ ಬಜೆಟ್ನಲ್ಲಿ ರೂಪಾಯಿ ಚಿಹ್ನೆ ತೆಗೆದುಹಾಕಿ ಭಾರೀ ಕೋಲಾಹಲ ಸೃಷ್ಟಿಸಿದೆ. ಇದೀಗ ಈ ನಡೆಯಿಂದ ಎಂಕೆ ಸ್ಟಾಲಿನ್ ನೇತೃತ್ವದ ಸರ್ಕಾರ ಪೇಚಿಗೆ ಸಿಲುಕಿದೆ. ಭಾರತದ ರೂಪಾಯಿ ಚಿಹ್ನೆ ಹಿಂದಿಯ ಮೂಲ ದೇವನಾಗರಿ ಲಿಪಿಯಲ್ಲಿದೆ ಎಂಬ ಕಾರಣಕ್ಕೆ ರೂಪಾಯಿ ಚಿಹ್ನೆಯನ್ನೇ ಬದಲಾಯಿಸಿ ತಮಿಳು ಅಕ್ಷರವನ್ನ ಬಳಸಲಾಗಿದ್ದು, ಇದು ಈಗ ಬಿಜೆಪಿಗರ ಕಣ್ಣನ್ನ ಕೆಂಪಾಗಿಸಿದೆ. ಈ ವಿವಾದಕ್ಕೆ ಕೇಂದ್ರ ಸರ್ಕಾರ ಕೂಡ ಎಂಟ್ರಿ ಕೊಟ್ಟಿದೆ. ರೂಪಾಯಿ ಲೋಗೋ ಕೈಬಿಟ್ಟು ತಮಿಳಿನ ರೂಪಾಯಿ ಲಿಪಿಯನ್ನ ಅಳವಡಿಸಿಕೊಂಡಿರುವುದಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತೀವ್ರವಾಗಿ ಖಂಡಿಸಿದ್ದಾರೆ. ರೂಪಾಯಿ ಚಿಹ್ನೆಯನ್ನ ಬದಲಾಯಿಸುವ ತಮಿಳುನಾಡು ಸರ್ಕಾರದ ನಡೆಯು ಅಪಾಯಕಾರಿ ಮನಸ್ಥಿತಿಯನ್ನ ಸೂಚಿಸುತ್ತದೆ, ಪ್ರಾದೇಶಿಕ ಹೆಮ್ಮೆಯ ನೆಪದಲ್ಲಿ ಪ್ರತ್ಯೇಕತಾವಾದಿ ಭಾವನೆಗಳನ್ನ ಉತ್ತೇಜಿಸುತ್ತದೆಂದು ಎಕ್ಸ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೂಪಾಯಿ ಚಿಹ್ನೆ ಬಗ್ಗೆ ಡಿಎಂಕೆಗೆ ಸಮಸ್ಯೆ ಇದ್ದರೆ 2010ರಲ್ಲಿ ಏಕೆ ಪ್ರತಿಭಟನೆ ನಡೆಸಿಲ್ಲ? 2010ರಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಅಧಿಕಾರಾವಧಿಯಲ್ಲಿ ರೂಪಾಯಿ ಚಿಹ್ನೆಯನ್ನ ಅಧಿಕೃತವಾಗಿ ಅಂಗೀಕರಿಸಲಾಗಿತ್ತು. ಅಂದು ಡಿಎಂಕೆ ಆಡಳಿತ ಮೈತ್ರಿಕೂಟದ ಭಾಗವಾಗಿತ್ತು. ವಿಪರ್ಯಾಸ ಅಂದ್ರೆ ರೂಪಾಯಿ ಚಿಹ್ನೆಯನ್ನ ಡಿಎಂಕೆಯ ಮಾಜಿ ಶಾಸಕ ಎನ್ ಧರ್ಮಲಿಂಗಂ ಅವರ ಪುತ್ರ ಟಿಡಿ ಉದಯ್ ಕುಮಾರ್ ವಿನ್ಯಾಸಗೊಳಿಸಿದ್ದಾರೆ. ಈಗ ಅದನ್ನ ತೆಗೆದುಹಾಕುವ ಮೂಲಕ ಡಿಎಂಕೆ ರಾಷ್ಟ್ರೀಯ ಚಿಹ್ನೆಯನ್ನ ತಿರಸ್ಕರಿಸೋದಲ್ಲದೆ ತಮಿಳು ಯುವ ಜನತೆಯ ಸೃಜನಶೀಲ ಕೊಡುಗೆಯನ್ನ ನಿರ್ಲಕ್ಷಿಸುತ್ತಿದೆ. ರೂಪಾಯಿ ಚಿಹ್ನೆಯನ್ನ ಬದಲಾಯಿಸುವ ತಮಿಳುನಾಡು ಸರ್ಕಾರದ ನಿರ್ಧಾರವು ಪ್ರಮಾಣ ವಚನದ ಉಲ್ಲಂಘನೆ. ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಮ್ಮ ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನ ಎತ್ತಿ ಹಿಡಿಯಲು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ರಾಜ್ಯ ಬಜೆಟ್ ದಾಖಲೆಗಳಿಂದ ರೂಪಾಯಿನಂತಹ ರಾಷ್ಟ್ರೀಯ ಚಿಹ್ನೆಯನ್ನ ತೆಗೆದುಹಾಕೋದು ಆ ಪ್ರಮಾಣ ವಚನಕ್ಕೆ ವಿರುದ್ಧವಾಗಿದೆ. ರಾಷ್ಟ್ರೀಯ ಏಕತೆಗೆ ಬದ್ಧತೆಯನ್ನ ದುರ್ಬಲಗೊಳಿಸುತ್ತದೆ. ರೂಪಾಯಿ ಚಿಹ್ನೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಸ್ಥಾನಮಾನವಿದೆ. ಜಾಗತಿಕ ಹಣಕಾಸು ವಹಿವಾಟುಗಳಲ್ಲಿ ಭಾರತದ ಗುರುತಾಗಿದೆ. ವಿದೇಶಗಳಲ್ಲಿ ಯುಪಿಎ ಪಾವತಿಗೆ ಭಾರತ ಉತ್ತೇಜನ ನೀಡುವ ಈ ಸಂದರ್ಭದಲ್ಲಿ ನಮ್ಮದೇ ರಾಷ್ಟ್ರೀಯ ಕರೆನ್ಸಿ ಚಿಹ್ನೆಯನ್ನ ದುರ್ಬಲಗೊಳಿಸಬೇಕೇ ಅಂತ ನಿರ್ಮಲಾ ಸೀತಾರಾಮನ್ ಪ್ರಶ್ನಿಸಿದ್ದಾರೆ. ತಮಿಳು, ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಎಕ್ಸ್ನಲ್ಲಿ ಡಿಎಂಕೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಭಾರತೀಯ ರೂಪಾಯಿ ಚಿಹ್ನೆ ಬದಲಾವಣೆ ನಗೆಪಾಟಲು. ಎಂಕೆ ಸ್ಟಾಲಿನ್ ಸರ್ಕಾರದ ನಿರ್ಧಾರಕ್ಕೆ ಅಣ್ಣಾಮಲೈ ಕಿಡಿ. ಇಂಡಿಯನ್ ರುಪಿ ಲೋಗೋ ಕೈಬಿಟ್ಟಿರೋ ನಿರ್ಧಾರವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ವಿರೋಧಿಸಿದ್ದು, ಇದು ನಗೆಪಾಟಲು ನಿರ್ಧಾರ ಅಂತ ಹೇಳಿದ್ದಾರೆ. It is not only condemnable, it is also laughable that Tamil Nadu state government today they have decided to change the rupee symbol, which is commonly accepted across Bharat. In fact, all of us know in 2010 when the central government called for a design contest, it was a Tamilian whose design got selected. His name is Uday Kumar. He called that as a Tamil pride. Now suddenly in 2025, Tamil Nadu government sees there is a Devanagari script. We don't want a Devanagari script. We want to remove. This is unconstitutional. And Tamil Nadu government doesn't have any right to print their own currency. ಬಸ್ ಟಿಕೆಟ್ನಲ್ಲೂ ರೂಪಾಯಿ ಚಿಹ್ನೆ ಬದಲಾವಣೆ. ರಾಜ್ಯ ಬಜೆಟ್ನ ಲೋಗೋದಲ್ಲಿ ಭಾರತೀಯ ರೂಪಾಯಿ ಚಿಹ್ನೆ ಬದಲಾಗಿರುವ ಬೆನ್ನಲ್ಲೇ ತಮಿಳುನಾಡಿನ ಸಾರಿಗೆ ಬಸ್ಗಳ ಟಿಕೆಟ್ನಲ್ಲೂ ಭಾರತೀಯ ರೂಪಾಯಿ ಚಿಹ್ನೆ ಮಂಗಮಾಯವಾಗಿದೆ. ತಮಿಳು ಲಿಪಿಯಲ್ಲಿ ರೂಪಾಯಿ ಚಿಹ್ನೆಯನ್ನ ಮುದ್ರಿಸಿರುವ ಟಿಕೆಟ್ಗಳನ್ನ ಪ್ರಯಾಣಿಕರಿಗೆ ಕೊಡಲಾಗ್ತಿದೆ. ಹಿಂದಿ ಹೇರಿಕೆ ವಿಚಾರವಾಗಿ ಕೇಂದ್ರದ ವಿರುದ್ಧ ತಮಿಳುನಾಡು ಸರ್ಕಾರ ವಿಭಿನ್ನವಾಗಿ ಸಮರ ಸಾರಿದ್ದು, ಪರ ವಿರೋಧ ವ್ಯಕ್ತವಾಗ್ತಿದೆ. ಆದರೆ ಈ ಬಗ್ಗೆ ಡಿಎಂಕೆ ಸರ್ಕಾರದ ಯಾವೊಬ್ಬ ನಾಯಕರು ಪ್ರತಿಕ್ರಿಯಿಸಿಲ್ಲ. ಈ ಮಧ್ಯೆ ಕರೆನ್ಸಿ ನೋಟುಗಳ ಮೇಲೆ ಇಂಡಿಯನ್ ರುಪಿ ಸಿಂಬಲ್ ಇದೆ, ಅದನ್ನು ಕೂಡ ತಮಿಳುನಾಡಲ್ಲಿ ನಿಷೇಧಿಸ್ತಾರಾ ಅಂತ ಕೆಲವರು ಪ್ರಶ್ನಿಸಿದ್ದಾರೆ. ಒಟ್ನಲ್ಲಿ ಭಾಷಾ ದಂಗಲ್ ಎಲ್ಲಿಗೆ ಬಂದು ಮುಟ್ಟುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.